ಸಭೆಯಾಗಿ ಆಗಿರಬಹುದು, ಕುಟುಂಬವಾಗಿ ನಮ್ಮ ಕುಟುಂಬದಲ್ಲಿ ಕೂಡ ನಾವೆಲ್ಲರೂ ಕೂಡ ಐಕ್ಯವಾಗಿದ್ದೀವಾ, ಒಂದಾಗಿದ್ದೀವಾ ಅಲ್ಲ. ಮನೆಯಲ್ಲಿ ವಾಸ ಮಾಡುವಂತ ಗಂಡ ಹೆಂಡತಿ ಮಕ್ಕಳು ಇನ್ನ 5 ಆಗಲಿ ಇನ್ನ ಯಾರೇ ಆಗಲಿ ನಮ್ಮ ಕುಟುಂಬ ಒಂದು ಐಕ್ಯವಾಗಿದೆಯಾ? ಐಕ್ಯದಲ್ಲಿ ಏನಿದೆ ಅಂದ್ರೆ ಬಲವಿರುತ್ತದೆ ಪ್ರದೇವರು, ಹೌದಾ? ಆ ಐಕ್ಯತೆಯಲ್ಲಿ ಏನಿರುತ್ತದೆ ಫಲವು ಇರ್ತದೆ, ಏನಾದರೂ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ ಎಂಬುದಾಗಿ. ಅದಕ್ಕೆ ಇವತ್ತು ದೇವರ ಮಕ್ಕಳಾದ ನಮ್ಮ ಜೀವಿತಗಳಲ್ಲಿ, ಸಭೆಯಲ್ಲಿ, ನಮ್ಮ ಮನೆಗಳಲ್ಲಿ, ನಮ್ಮ ಜೀವಿತಗಳಲ್ಲಿ ಐಕ್ಯತೆ ಅನ್ನೋದು ಬಹಳ ಪ್ರಾಮುಖ್ಯ, ಒಗ್ಗಟ್ಟು ಅನ್ನೋದು ಬಹಳ ಪ್ರಾಮುಖ್ಯ. ದೇವರ ಮಕ್ಕಳೇ ಸೈತಾನನು ಕೂಡ ಏನ್ ಮಾಡ್ತಾರೆ ಅಂದ್ರೆ ನಮ್ಮನ್ನು ಚದುರಿಸಬೇಕಾಗುವ ಆಲೋಚನೆ ಯಾವಾಗಲೂ ನಮ್ಮನ್ನು ಏನ್ ಮಾಡ್ಬೇಕಂತ ಇರ್ತಾರೆ. ನಮ್ಮ ಇರುವಂತ ಐಕ್ಯತೆ ಒಗ್ಗಟ್ಟನ್ನ ಏನ್ ಮಾಡ್ಬೇಕು, ಇಲ್ಲದಂತೆ ಮಾಡಿ ಅವನು ನಮ್ಮ ಮಧ್ಯದಲ್ಲಿ ಏನ್ ಮಾಡಬೇಕು, ಪರಿಪಾಲನೆ ಮಾಡಬೇಕು, ನಮ್ಮನ್ನು ನಮ್ಮ ಮೇಲೆ ಅಧಿಕಾರ ನಡೆಸಬೇಕನ್ನುವ ಆಲೋಚನೆ ಸೈತಾನಿಗೆ ಯಾವಾಗಲೂ ಇರ್ತದೆ. ಅದಕ್ಕೆ ನಾವು ಅವಕಾಶವನ್ನು ಕೊಡುವಂತವರಾಗಿರಬಾರದು. ದೇವರ ಮಕ್ಕಳು ನಾವು ನೋಡುತ್ತೇವೆ, ಅನೇಕ ಸಲ ಒಬ್ಬರಾಗಿದ್ರೆ ಏನ್ ಮಾಡ್ಬೋದು, ಹೊಡಿಬಹುದು, ಏನಾದ್ರೂ ಮಾಡ್ಬೋದು. ಆದ್ರೆ ಇಬ್ಬರು ಮೂವರಿದ್ರೆ ಹೊಡಲಿಕ್ಕೆ ಅಲ್ಲ ಆಗಲ್ಲ. ದೇವರ ಬಗ್ಗೆ ಇವತ್ತು ದೇವರ ಸನ್ನಿಧಿಯಲ್ಲಿ ವಾಕ್ಯವನ್ನು ಕೇಳ್ತಾ ಇರುವಂತ ನಾವೆಲ್ಲರೂ ಕೂಡ ನಮ್ಮ ಕುಟುಂಬಗಳಲ್ಲಿ, ವಿಶೇಷವಾಗಿ ನಮ್ಮ ಸಭೆಯಲ್ಲಿ ಏನು ಆಗಬೇಕಂದ್ರೆ ಐಕ್ಯತೆ ಬರಬೇಕು, ಒಂದೇ ಮನಸ್ಸಿರಬೇಕು, ಒಂದಾಗಿರಬೇಕು. ನಾವೆಲ್ಲರೂ ಕೂಡ ದೇವರು ಒಂದೇ ಆಗಿರುವುದು, ಒಂದಾಗಿ ಪ್ರಾರ್ಥನೆ ಮಾಡುವುದು, ಅದು ಏನಾಗಿರುತ್ತಂದ್ರೆ ದೇವರು ಇರಲಿಕ್ಕೆ ಸಾಧ್ಯ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಮತ್ತಾಯ ಬರೆದ ಸುವಾರ್ತೆಯಲ್ಲಿ 18ನೇ ಅಧ್ಯಾಯದಲ್ಲಿ 16ರಿಂದ ಹೋಗುವಾಗ ಎಲ್ಲೇ ಆಗಲಿ ಆದ್ರೆ ನಾವುಗಳಲ್ಲಿ 2-3 ಒಂದೇ ಮನಸ್ಸಿನಿಂದ ಕೂಡಿ ಬಂದರೆ ಅಲ್ಲಿ ದೇವರು ಇರುತ್ತಾನೆ ಎಂಬುದಾಗಿ. ಅಂದ್ರೆ ಎಲ್ಲಿ ಐಕ್ಯತೆ ಇದೆಯೋ ಅಲ್ಲಿ ದೇವರು ಇರಲಿಕ್ಕೆ ಸಾಧ್ಯ. ಎಲ್ಲಿ ಗಲಿಬಿಲಿಗಳಿದಾವೋ, ಹೆಚ್ಚು ಕಡಿಮೆ ಇರುತ್ತೋ, ಎಲ್ಲಿ ಅತಿಶಯಗಳಿರುತ್ತವೋ, ನಾನೆಚ್ಚು ಅನ್ನುವಂತ ಮನಸ್ಥಿತಿಯಿಂದ ನಾವು ಇರುತ್ತೇವೋ, ನಾನು ಬರಬಾರದು, ಅದನ್ನು ಮಾಡಬಾರದು, ಇದು ಮಾಡಬಾರದು ಅನ್ನುವಂತ ಆಲೋಚನೆ ಮನಸ್ಸು, ಅದು ಅಹಂ ಅಥವಾ ತಪ್ಪ ಅನ್ನುವಂಥದ್ದು ನಮ್ಮಲ್ಲಿರುವಾಗ ಅಲ್ಲಿ ಸೈತಾನ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಉಂಟು. ಅದಕ್ಕಾಗಿ ಒಂದು ಸಮಯದಲ್ಲಿ ಮುಂಜಾನೆ ವೇಳೆಯಲ್ಲಿ ವಾಕ್ಯವನ್ನು ಕೇಳುವಂತ ನಾವೆಲ್ಲರೂ ಕೂಡ ಆದಷ್ಟು ನಾವೆಲ್ಲರೂ ಕೂಡ ಏನ್ ಮಾಡಬೇಕಂದ್ರೆ ನಮ್ಮ ಕುಟುಂಬಗಳು, ನಮ್ಮ ಸಮಾಜ, ನಮ್ಮ ಸಭೆ ಐಕ್ಯವಾಗಿ ಒಂದಾಗಿರಲಿಕ್ಕಾಗಿ ನಾವು ಪ್ರಯಾಸ ಪಡುವಂತವರಾಗಿರಬೇಕಾಗಿದೆ. ದೇವರ ಮಕ್ಕಳು ನೋಡುತ್ತೇವೆ ದೇವರ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಾನು ತಂದೆ ಏನಾಗಿದೆ, ನಾನು ನನ್ನ ತಂದೆ ಒಂದಾಗಿದ್ದೇವೆ ಎಂಬುದ ಯೋಹಾನನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ 30ನೇ ವಚನದಲ್ಲಿ ಹೇಳ್ತಾ ಇದ್ದಾರೆ ಸ್ವಾಮಿ, ನಾನು ಮತ್ತೆ ನನ್ನ ತಂದೆ ಒಂದಾಗಿದ್ದೇವೆ, ಯಾವಾಗಲೂ ಒಂದಾಗಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಒಂದಾಗಿದ್ದೀವಿ ಅಂದ್ರೆ ಸಂಬಂಧವೂ ಕೂಡ ಏನಾಗಿರುತ್ತದೆ, ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಒಂದಾಗಿಲ್ಲದೆ ಹೋದ್ರೆ ಸಂಬಂಧಗಳು ಕೂಡ ಹೊರಗೆ ಹೋಗ್ತವೆ. ಇವತ್ತು ಸಮಾಜದಲ್ಲಿ, ಕುಟುಂಬಗಳ ಮಧ್ಯದಲ್ಲಿ ಸಂಬಂಧಗಳು ಏನಾಗ್ತಾ ಇವೆ, ಹೊಡೆದು ಹೋಗ್ತಾ ಇವೆ. ಗಂಡ ಹೆಂಡತಿ ಮಕ್ಕಳು ರಕ್ತ ಸಂಬಂಧಗಳು ಎಲ್ಲವೂ ಕೂಡ ಒಡೆದೋಗ್ಲಿಕ್ಕೆ ಬೇರೆ ಬೇರೆ ಸಮಸ್ಯೆ, ಕೊರತೆ, ಆರ್ಥಿಕತೆ, ಇನ್ನು ಹಣದ ವಿಷಯಗಳಾಗಿರ್ಬೋದು, ಕೆಲಸಗಳಾಗಿರ್ಬೋದು, ಏನೇ ಆಗಿರಬಹುದು, ಆದ್ರೆ ಅವೆಲ್ಲದಕ್ಕೂ ನಾವು ಅವಕಾಶ ಕೊಟ್ಟು ಏನಾಗ್ತಾ ಇದ್ದೇವೆ, ಒಡೆದು ಹೋಗ್ತಾ ಇದ್ದೀವಿ ಅನ್ನೋ ದೇವರ ಮಕ್ಕಳು. ಅದಕ್ಕೆ ನಾವು ದೇವರ ಮಕ್ಕಳಾಗಿ ಹೊಡೆದೋಗ್ಲಿಕ್ಕೆ ನಾವು ಅವಕಾಶವನ್ನು ಕೊಡುವವರಾಗಿರದೆ ಕಾಪಾಡಲಿಕ್ಕಾಗಿ ನಾವು ಪ್ರಯಾಸ ಪಡುವಂತವರಾಗಿರಬೇಕು. ದೇವರ ಬಗ್ಗೆ ನಾವು ನೋಡುತ್ತೇವೆ, ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ, ಯೇಸು ಸ್ವಾಮಿ ಕೊನೆಯ ಸಮಯದಲ್ಲಿ ಆತನನ್ನು ಸಿಲುಬೆಗೆ ಹಿಡ್ಕೊಂಡು ಹೋಗ್ತಾನೆ. ಸೈನಿಕರು ಬಂದು ಎಂಬುದಾಗಿರುವ ಕೊನೆಯ ದಿನಗಳಲ್ಲಿ, ಕೊನೆಯ ರಾತ್ರಿಗಳನ್ನ ಅದು ಹೇಳಿದಂತ ಮಾತುಗಳನ್ನು ಗೊತ್ತಾ, ದೇವರ ವಾಕ್ಯದಲ್ಲಿ 17ನೇ ಅಧ್ಯಾಯ, ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ 21ರಿಂದ ಓದುವಾಗ ಬರೆಯಲ್ಪಟ್ಟಿದೆ. ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಏನಂತಂದ್ರೆ ನಾನು ನೀವು ಒಂದಾಗಿದ್ದೇವೆ, ಇವರು ಕೂಡ ಏನಾಗಿರಬೇಕು, ಒಂದಾಗಿರಬೇಕೆಂಬುದಾಗಿ. ಹಲ್ಲೆಲೂಯ. ನೋಡಿ, ದೇವರು ಯೇಸು ಲೋಕಕ್ಕೆ ಮನುಷ್ಯನಾಗಿ ಬಂದಾಗ ತಂದೆಯೊಟ್ಟಿ ಒಳ್ಳೆ ಬಾಂಧವ್ಯವನ್ನು ಇಟ್ಟುಕೊಂಡಿದ್ದಾನೆ. ಒಳ್ಳೆದಾಗಿ ಸಂಬಂಧವನ್ನು ಯಾವಾಗಲೂ ಪ್ರಾರ್ಥನೆ ಆ ತಂದೆ ಎಂಬುದಾಗಿ ಕರೀತಾ ಇದ್ದ, ತಂದೆಯೊಟ್ಟಿಗೆ ಮಾತನಾಡ್ತಾ ಇದ್ದ, ಒಳ್ಳೆ ಸಂಬಂಧನೇ ಇದೆ. ಇವರು ಕೂಡ ನಾನು ಹೋದ ಮೇಲೆ ಏನಾಗಬಾರದು, ಇವರು ಅಗಲಿ ಹೋಗಬಾರದು, ಚದ್ರಿ ಹೋಗಬಾರದು, ನಾಶನಾಗಬಾರದು. ದಯಮಾಡಿ ಹೋದ್ರ ಮಾತುಗಳನ್ನ ಪ್ರಕಾರ ಅವರು ನಮ್ಮಲ್ಲಿ ಇರಬೇಕೆಂದು ಕೇಳಿಕೊಳ್ಳುತ್ತೇನೆ. ನಾವು
ದೇವರು ಅನೇಕ ವಿಷಯಗಳನ್ನ 21, 22, 23 ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಸ್ವಾಮಿ, ನಾನು ಅವರಲ್ಲಿಯೂ ನೀನು ನನ್ನಲ್ಲಿಯೂ ಇರಲಾಗಿ ಅವರ ಐಕ್ಯವು ಪೂರ್ಣ ಸ್ಥಿತಿಗೆ ಬರುವುದರಿಂದ ನೀನು ನನ್ನನ್ನು ಕಳಿಸಿಕೊಟ್ಟಿದ್ದಿ ಎಂದು, ನೀನು ನನ್ನನ್ನು ಪ್ರೀತಿಸಿದ ಅವರನ್ನು ಪ್ರೀತಿಸಿದ್ದಿ ಎಂದು ಲೋಕಕ್ಕೆ ಗೊತ್ತಾಗುವುದೆಂಬ. ಲೋಕಕ್ಕೆ ಗೊತ್ತಾಗಬೇಕು. ಇವತ್ತು ದೇವರ ಮಕ್ಕಳ ಮಧ್ಯದಲ್ಲಿ ಏನಿಲ್ಲಂದ್ರೆ ಪ್ರೀತಿ ಅನ್ನೋದು ಕಮ್ಮಿ ಆಗಿದೆ. ಆ ಒಂದಾಗಿರೋದು ಏನಾಗಿದೆ ಅಂದ್ರೆ ಕಮ್ಮಿ ಆಗ್ತಾ ಇದೆ. ಅಸಹ್ಯ. ಆ ಸಭೆ ನೋಡಿದ್ರೆ ಈ ಸಭೆಗೆ ಅವ್ರು ನೋಡಿದ್ರೆ ಇವು ನಾನು ಒಬ್ಬರಿಗೊಬ್ಬರಿಗೆ ಅಸಹ್ಯ ಪಡುವಂತ ಮನಸ್ಥಿತಿಗೆ ನಾವು ಬಂದಿದ್ದೇವೆ. ಒಬ್ಬರು ನೋಡಿದ್ರೆ ಒಬ್ಬರಿಗೆ, ಒಂದು ಸಭೆ ನೋಡಿದ್ರೆ ಇನ್ನೊಂದು ಸಭೆಗೆ ಆಗದೇ ಇರುವಂತ ಮನಸ್ಥಿತಿ ದಯಮಾಡಿ ಇವತ್ತು ದೇವರ ಮಗನಾಗಿ ಆ ಒಂದು ರೀತಿಯಾದಂತ ಮನಸ್ಥಿತಿಯಲ್ಲಿ ನಾವು ಇರಬಾರದು. ದೇವರ ಮಕ್ಕಳು ನಾವೆಲ್ಲರೂ ದೇವರ ಮಕ್ಕಳಾಗಿದ್ದೇವೆ. ನಾವೆಲ್ಲರೂ ಕೂಡ ಏನಾಗಿರಬೇಕಂದ್ರೆ ಒಂದೇ ಮನಸ್ಸು, ಒಂದೇ ಮನಸ್ಸು, ಒಂದೇ ಮಾತಾಗಿ, ಒಂದೇ ಆತ್ಮವನ್ನು ಹೊಂದಿದವರು, ಒಂದೇ ರಕ್ತದಲ್ಲಿ ತೊಳೆಯಲ್ಪಟ್ಟಿರುವಂತ ನಾವುಗಳು ಪ್ರತಿ ಒಬ್ಬರು ಕೂಡ ಐಕ್ಯವಾಗಿ ನಾವು ಇರಬೇಕಾಗಿದೆ. ದೇವರ ಮಕ್ಕಳ ಯೇಸಪ್ಪನ ಆಸೆ ಗೊತ್ತಾ, ನಾವು ನೀನು ಒಂದಾಗಿದ್ದೇವೆ. ಇವರು ಕೂಡ ಏನಾಗಿರಬೇಕು, ಒಂದೇ ಆಗಿರಬೇಕು. ಹಲ್ಲೆಲೂಯಾ. ನಾವು ನೋಡುತ್ತಾ ಇದ್ದೇವೆ, ಯೇಸು ಸ್ವಾಮಿಯನ್ನ ಸಿಲುಬೆಗೆ ಹಾಕಲ್ಪಟ್ಟ ಮೇಲೆ, ಹಿಡ್ಕೊಂಡು ಹೋದ ಮೇಲೆ ಅವರೆಲ್ಲ ಐಕ್ಯವಾಗಿದ್ದಾರೆ. ಶಿಷ್ಯರೆಲ್ಲರೂ ಕೂಡ ಐಕ್ಯವಾಗಿದ್ದಾರೆ. ಎಲ್ಲ ಒಂದಾಗಿದ್ದಾರ. 12 ಮಂದಿಯಲ್ಲಿ ಎಲ್ಲರೂ ಕೂಡ ಏನಾಗುತ್ತೆ, ಚಲಿದು ಹೋದರು, ಓಡಿ ಹೋದರು. ಎಲ್ಲಿಗೆ ಹೋಗಿದ್ದಾರೆ ಗೊತ್ತಿಲ್ಲ, ಓಡಿ ಹೋದಲ್ಲ, ಚದುರಿಸಲ್ಪಟ್ಟಿದ್ದಾರೆ. ದೇವರು ಮಕ್ಕಳು ಇವತ್ತು ದೇವರ ಮಕ್ಕಳಾದ ನಾವು ಕೂಡ ನಮ್ಮ ಮನಸ್ಸುಗಳು ಒಂದಾಗಿರಬೇಕು, ಅಲ್ಲ ನಮ್ಮ ಮಾತು ಒಂದಾಗಿರಬೇಕು. ನಮ್ಮ ಆ ಜೀವನದಲ್ಲಿ ನಾವೇನಾದ್ರು ಮಾಡ್ತಾ ಇದ್ದೇವೆ ಎಲ್ಲವೂ ಕೂಡ ಒಂದೇ ಆಗಿರಬೇಕು. ಬೇರೆ ಬೇರೆ ಆಲೋಚನೆಗಳು ಆಗಿರಬಾರದು. ದೇವರ ಸಾನ್ನಿಧ್ಯದಲ್ಲಿ ಇವತ್ತು ಒಂದು ವಾಕ್ಯಗಳನ್ನು ಕೇಳುತ್ತಿರುವಂತ ನಾವೆಲ್ಲರೂ ಕೂಡ ದೇವರ ಮಕ್ಕಳಾಗಿ ಐಕ್ಯವಾಗಿರುವಾಗ, ಒಂದಾಗಿರುವಾಗ ಎಷ್ಟೇ ಸಮಸ್ಯೆಗಳು, ಕಷ್ಟಗಳು ಬಂದರೂ ಕೂಡ ಎದುರಿಸಲಿಕ್ಕೆ ಸಾಧ್ಯವಾಗುತ್ತದೆ, ನಿಲ್ಲಲಿಕ್ಕೆ ಸಾಧ್ಯವಾಗುತ್ತದೆ, ಜಯವನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಓಡಿ ಹೋದರೆ, ಚದರಿ ಹೋದರೆ ಸೈತಾನನು ಒಬ್ಬೊಬ್ಬರನ್ನು ಏನ್ ಮಾಡ್ತಾನೆ ಗೊತ್ತಾ, ಆ ಸಿಂಹವು ಏನ್ ಮಾಡ್ತಾನೆ ಗೊತ್ತಾ, ಗುಂಪಾಗಿರುವಂತ ಪ್ರಾಣಿಗಳನ್ನ, ಅದು ಎಂತ ಪ್ರಾಣಿಯನ್ನಾಗಲಿ, ಎಮ್ಮೆ ಆಗಲಿ, ಆಕಳಾಗಲಿ, ಜಿಂಕೆ ಆಗಲಿ, ಯಾವುದೇ ಪ್ರಾಣಿಯನ್ನ ಏನ್ ಮಾಡ್ತಾರೆ, ಚದುರಿಸಿಬಿಡ್ತಾರೆ. ಚದುರಿಸಿಬಿಟ್ಟು ಮೇಲೆ ನಾವು ಏನ್ ಮಾಡ್ತಾರೆ, ಬೇಟೆ ಮಾಡ್ತಾ ಇರ್ತಾರೆ. ಅವೆಲ್ಲ ಒಂದಾಗಿದ್ರೆ, ಎಲ್ಲ ಒಂದಾಗಿ ಏನ್ ಮಾಡ್ತಾರೆ, ಸಿಂಹನೇ ಓಡಿಸ್ತಾರೆ, ಸಿಂಹನೇ ಸಾಯಿಸ್ತಾರೆ. ಅಂದ್ರೆ ಐಕ್ಯತೆ ಏನಿದೆ ಅಂದ್ರೆ ಜಯ. ಅದಕ್ಕಾಗಿ ದೇವರ ಮಕ್ಕಳಾದ ನಾವು ಐಕ್ಯವನ್ನು ಕಾಪಾಡಿಕೊಂಡು ನಮ್ಮಲ್ಲಿರುವ ಸಮಸ್ಯೆಗಳಿದ್ರೆ, ನಮ್ಮಲ್ಲಿ ತಪ್ಪುಗಳಿದ್ರೆ, ನಮ್ಮಲ್ಲಿ ಏನಾದ್ರೂ ಇದ್ರೆ ಅವುಗಳನ್ನ ಏನ್ ಮಾಡಬೇಕು, ನಮ್ಮಲ್ಲಿ ಇಟ್ಟುಕೊಳ್ಳೋದು, ಪ್ರಾರ್ಥನೆ ಮಾಡಬೇಕು, ತಿದ್ದುವಂತವರಾಗಿರಬೇಕು, ಹೇಳುವಂತವರಾಗಿರಬೇಕು ಹೊರತು ನಮ್ಮ ಬಲಹೀನತೆಗಳನ್ನ ವೈಲಿಗೆ ಅಥವಾ ಸುಮ್ಮನೆ ಆಗಿ ಬೇರೆ ಜನರಿಗೆ ನಾವು ಹೇಳುವಂತವರಾಗಿರಬಾರದು. ಅದು ನಮಗೆ ತೊಂದರೆಯನ್ನು ಪಡಿಸುವಂತದ್ದಾಗಿರುತ್ತದೆ. ಆದರೆ ಇವತ್ತು ನಮ್ಮ ಸಭೆ ವಿಷಯದಲ್ಲಿ, ನಮ್ಮ ಕುಟುಂಬಗಳ ವಿಷಯದಲ್ಲಾಗಲಿ ದೇವರ ಮಕ್ಕಳು, ನಾವು ದೇವರ ಮಕ್ಕಳಾಗಿ ನಮ್ಮ ಜೀವಿತಗಳನ್ನ ವಾಕ್ಯದಿಂದ ಕಟ್ಟಿಕೊಳ್ಳುವಂತವರು, ತಿದ್ದುಕೊಳ್ಳುವಂತವರು, ಪ್ರೀತಿಸುವಂತವರಾಗಿ ಆ ದೇವರ ಮಕ್ಕಳಾಗಿ ನಾವೆಲ್ಲರೂ ಕೂಡ ಏನಾಗಿರಬೇಕಾದ್ರೆ ಐಕ್ಯವಾಗಿ ನಿಂತು ಮುಂದೆ ಸಾಗಬೇಕಾಗಿದೆ. ಒಂದು ವೇಳೆ ಐಕ್ಯವಾಗಿ ಹೋದರೆ ಸೈತಾನನು ನಮ್ಮನ್ನು ಏನ್ ಮಾಡ್ತಾನೆ, ನಾಶಪಡಿಸುವನಾಗಿದ್ದಾನೆ. ಅದಕ್ಕಾಗಿ ದೇವರ ಮಕ್ಕಳು ಇವತ್ತು ದೇವರ ಮಕ್ಕಳಾದ ನಾವೆಲ್ಲರೂ ಕೂಡ ಏನೇ ಮಾಡಬೇಕಂದ್ರೆ ಎಲ್ಲರೂ ಕಲಿತು ಮಾಡುವನಾಗಿರೋ, ಪ್ರಾರ್ಥನೆ ಮಾಡೋಣ, ಎಲ್ಲರೂ ಕಲಿತು ಕೂಡಿ ಪ್ರಾರ್ಥನೆ ಮಾಡೋಣ. ಏನಾದರೂ ಕೆಲಸ ಮಾಡೋಣ, ಮೀಟಿಂಗ್ ಮಾಡೋಣ, ಇನ್ನೇನೋ ಮಾಡೋಣ, ಸಾವಾಗಿರಲಿ, ಅದೇನೇ ಆಗಿರಲಿ, ಕಲಿತು ಮಾಡುವಂತವರಾಗಿದ್ದಾಗ ಅಲ್ಲಿ ದೇವರಿಗೆ ಮಹಿಮೆ ಆಗುವಂತದ್ದಾಗಿದೆ. ಅದು ನಿನಗೂ ನನಗೂ ಕೂಡ ಏನಾಗಿರ್ತಕ್ಕಂದ್ರೆ ಆಶೀರ್ವಾದ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ದೇವರ ಮನೆಯಲ್ಲಿ 33ನೇ ಕೀರ್ತನೆಯಲ್ಲಿ, 133ನೇ ಕೀರ್ತನೆಯಲ್ಲಿ ಕೊನೆಯ ವಚನದಲ್ಲಿ ಏನಂತ ಬರ್ತಾ ಇದ್ದಾನೆ ಅಂದ್ರೆ, ಆ ಹೆಬ್ರೋನ್ ಪರ್ವತದಲ್ಲಿ ಹುಟ್ಟಿ ಚೀಯೋನು ಪರ್ವತದ ಮೇಲೆ ಬೀಳುವ ಮಂಚಿನಂತೆ ಇದೆ, ಅಲ್ಲಿ ಆಶೀರ್ವಾದವು ಜೀವವು ಸದಾಕಾಲವೂ ಇರಬೇಕೆಂದು ಯೆಹೋವನು ಏನ್ ಮಾಡಿದ್ದಾನೆ, ಆಜ್ಞಾಪಿಸಿದ್ದಾನೆ. ಹಲ್ಲೆಲೂಯಾ. ನೋಡಿ, ಹೆಬ್ರೋನ್ ಪರ್ವತದಿಂದ ಚೀಯೋನ್ ಪರ್ವತಕ್ಕೆ ಅಲ್ಲೇನೋ ಹರಿತಾ ಇರ್ತದಂತೆ ಯಾವಾಗಲೂ ಮಂಚು. ಅಷ್ಟೇ ಅಲ್ಲ, ದೇವರ ಮಕ್ಕಳಿಗೆ ಆ ಒಂದು ಪರ್ವತಗಳಿಂದ ಏನು ಕಾಣ್ತದೆ ಗೊತ್ತಾ, ಚೇರುಗಳ ಕ್ಷೇತ್ರ ಕೂಡಿದ್ದಲ್ಲಿ
ಚೇರು ಕೂಡ ಕೆಳಗೆ ಇರುವಂತಹ ಅಂದ್ರೆ ಅಷ್ಟಾಗಿ ಆ ಒಂದು ದೇಶ ಪ್ರದೇಶವನ್ನು ದೇವರು ಯೆಹೋವನ ಆಶೀರ್ವಾದ ಮಾಡಿದ್ದಾರೆ. ಅಲ್ಲಿ ಏನಿರುತ್ತದೆ ಎಂಬುದಾಗಿ ನೋಡ್ತಾ ಇರುವುದ್ರೆ ಆಶೀರ್ವಾದವಿರುತ್ತದೆ, ಜೀವವೂ ಇರುತ್ತದೆ ಎಂಬುದಾಗಿ. ಅಂದ್ರೆ ಕೇವಲ ಆ ಒಂದು ಇಸ್ರಾಯೇಲ್ ದೇಶದಲ್ಲಿ ಚೀಯೋನ್ ಆ ಪರ್ವತ ಮಾತ್ರವಲ್ಲ, ಎಲ್ಲಿ ಐಕ್ಯವಿರುತ್ತದೋ, ಎಲ್ಲಿ ಪ್ರೀತಿ ಇರುತ್ತದೋ, ಒಗ್ಗಟ್ಟಾಗಿರ್ತಾರೋ, ಒಗ್ಗಟ್ಟಾಗಿ ಒಂದೇ ಮನಸ್ಸಿನಿಂದ ಕೂಡಿರ್ತಾರೋ, ಪ್ರಾರ್ಥನೆ ಮಾಡ್ತಾರೋ, ಜೀವಿಸ್ತಾರೋ, ನಡೀತಾರೋ, ಆ ಮನೆಯಾಗಲಿ ಸಭೆಯಾಗಲಿ ಅಲ್ಲಿ ಏನಿರ್ತವಂದ್ರೆ ಆಶೀರ್ವಾದವಿರುತ್ತದೆ, ಅಲ್ಲಿ ಜೀವವೂ ಇರುತ್ತದೆ. ಹಲ್ಲೆಲೂಯಾ. ದೇವರ ಮಕ್ಕಳು ನಮ್ಮ ಮನೆಗಳಲ್ಲಿ ನಮ್ಮ ಸಭೆಯಲ್ಲಿ ಏನಿರಬೇಕು ಗೊತ್ತಾ? ಆಶೀರ್ವಾದವು ಜೀವವೂ ಇರುವಂತದ್ದಾಗಿರಬೇಕು. ಜೀವವು ಅಂದರೆ ಬದುಕುವಂತವರಾಗಲಿಕ್ಕೆ ಸಾಧ್ಯ. ಜೀವದಿಂದ ಇರುವಂತದ್ದು ಅದು ದೇವರನ್ನು ಮಹಿಮೆಪಡಿಸಲಿಕ್ಕೆ ಸಾಧ್ಯವಾಗುತ್ತದೆ. ದೇವರ ಮಕ್ಕಳು ಜೀವವನ್ನು ಯಾರು ಕೊಡೋದು? ದೇವರು ಮಾತ್ರವೇ ಜೀವ ಕೊಡೋದು, ಬೇರೆ ಯಾರು ಜೀವ ಕೊಡಲಿಕ್ಕೆ ಸಾಧ್ಯವಿಲ್ಲ. ನಾನು ನಿಮಗೋಸ್ಕರ ಜೀವವನ್ನು ಕೊಡಲಿಕ್ಕಾಗಿ ಬಂದಿದ್ದೇನೆ. ಆ ಜೀವವು ಎಂಥ ಜೀವ ಅಂದರೆ ವಾಕ್ಯದಲ್ಲಿ ಯೋಹಾನ ಬರೆದ ಸುವಾರ್ತೆ 10ನೇ ವರ್ಷದಲ್ಲಿ ನೋಡುತ್ತೇವೆ, ನಾನು ನಿಮಗೆ ನಿತ್ಯ ಸಮೃದ್ಧಿ ಜೀವನ ಕೊಡಲಿಕ್ಕೆ ಬಂದಿದ್ದೇನೆ ಎಂಬುದಾಗಿ. ದೇವರ ಮಕ್ಕಳು ನಾವೆಲ್ಲರೂ ಕೂಡ ಮನೆಯಲ್ಲಿ, ಸಮಾಜದ ಹಾಗೂ ಸಭೆಯಲ್ಲಿ ಒಂದಾಗಿದ್ದರೆ ನಮ್ಮಲ್ಲಿ ಇರುವುದೇನು ಆಶೀರ್ವಾದ ಇರುತ್ತದೆ. ಜೀವ ಅನ್ನುವಂಥದ್ದು ಜೀವದ ಕೂಡ ನಮಗೆ ಇರುವುದಕ್ಕೆ ಸಾಧ್ಯತೆ. ಅದಕ್ಕಾಗಿ ಇವತ್ತು ಸಭೆಯಲ್ಲಿ ಮುಂಜಾನೆ ವೇಳೆಯಲ್ಲಿ ದೇವರ ಸನ್ನಿಧಿಗೆ ಬಂದ ಪ್ರತಿಯೊಬ್ಬರೂ ಕೂಡ ನಮ್ಮ ಐಕ್ಯವನ್ನ ಏನ್ ಮಾಡಬೇಕು? ನಾವೆಲ್ಲರೂ ಕೂಡ ಒಂದಾಗಿರೋ. ನಮ್ಮಲ್ಲಿ ಬಲಿಹೀನರಿರಬಹುದು, ಬಲಿಷ್ಠರಿರಬಹುದು, ಶ್ರೀಮಂತರಿರಬಹುದು, ಅಲ್ಲ ದೇವರ ಮಕ್ಕಳ ಕಡಿಮೆಯಾದ ಅಂದ್ರೆ ಹಣದ ವಿಷಯದಲ್ಲಿ ಕಡಿಮೆಯಾದವರು ಇರಬಹುದು, ಓದಿದವರು ಇರಬಹುದು, ಓದಿಲ್ಲದೆ ಇರಬಹುದು, ಎಲ್ಲರೂ ನಾವಿದ್ದೇವೆ. ನಾವೆಲ್ಲರೂ ಒಂದೇ ಯೇಸು ಸ್ವಾಮಿಯ ಮಕ್ಕಳಾಗಿದ್ದೇವೆ. ದೇವರ ಮಕ್ಕಳು ನಾವೆಲ್ಲರೂ ಕೂಡ ಯಾರು ಹೆಚ್ಚಲ್ಲ, ಯಾರು ಕಮ್ಮಿ ಅಲ್ಲ, ದೇವರೊಬ್ಬರೇ ಹೆಚ್ಚು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಕ್ಕಳು ನಾವೆಲ್ಲರೂ ಐಕ್ಯವನ್ನ ಕಾಪಾಡಿಕೊಳ್ಳೋಣ, ಐಕ್ಯವಾಗಿದ್ದು ನಡೆಯೋಣ, ಐಕ್ಯವಾಗಿ ನಾವು ಪ್ರಾರ್ಥನೆ ಮಾಡೋಣ, ಐಕ್ಯವಾಗಿ ಜೀವಿಸುವಾಗ ದೇವರು ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕೆ ದೇವರು ನಮಗೆ ಶಕ್ತಿ ಬಲವನ್ನು ಕೊಡ್ತಾನೆ. ನಮಗೆ ದೇವರು ಜಯವನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಇನ್ನು ಮುಂದೆ ನಾವಿಂದ ದೊಡ್ಡ ದೊಡ್ಡ ಕಾರ್ಯಗಳನ್ನು ದೇವರಿಗೋಸ್ಕರ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಒಂದು ದಿನ ನೀವೆಲ್ಲರೂ ಕೂಡ ಏನ್ ಮಾಡಬೇಕಂದ್ರೆ ನಿಮ್ಮ ಮನೆಗಳು, ಕುಟುಂಬಗಳು ಒಂದಾಗಿರ್ಬೇಕಂತ ಪ್ರಾರ್ಥನೆ ಮಾಡಿ. ಸಭೆ ನಾವೆಲ್ಲರೂ ಕೂಡ ಇಲ್ಲಿ ಬರುವವರೆಲ್ಲರೂ ಒಂದೇ ಕುಟುಂಬದವರಲ್ಲ, ನಾವೆಲ್ಲ ಬೇರೆ ಬೇರೆ ಹಿನ್ನೆಲೆಗಳಿಂದ ಬಂದಿದ್ದೇವೆ, ಬೇರೆ ಬೇರೆ ಕುಟುಂಬಗಳಿಂದ ಮಾಡ್ತೇವೆ, ಬೇರೆ ಬೇರೆ ಭಾಷೆಗಳಾಡ್ತೇವೆ, ಬೇರೆ ಬೇರೆ ರೀತಿಯ ಬೇರೆ ಬೇರೆ ಭಾವನೆ ಕುಲಗಳಾಗಿರ್ಬೋದು. ಆದರೆ ಇಲ್ಲಿ ಬರುವಾಗ ದೇವರ ಮಕ್ಕಳಾಗಿದ್ದೇವೆ, ನಾವೆಲ್ಲರೂ ಕರ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಿದ್ದೇವೆ, ಒಂದೇ ಆಗಿದ್ದೇವೆ. ಅದನ್ನು ನಾವೇನ್ ಮಾಡ್ಬೇಕಂದ್ರೆ ತೋರಿಸುವವರಾಗಿರಬೇಕಾಗಿದೆ. ದೇವರ ಮಕ್ಕಳು ಇದರಿಂದ ನಾವೆಲ್ಲರೂ ಕೂಡ ನಮ್ಮಲ್ಲಿರುವಂತಹ ಬಲಿಹೀನರನ್ನ ಬಲಪಡಿಸುವವರಾಗಿದ್ದೇವೆ, ಬಿದ್ದೋದವರನ್ನ ಎಬ್ಬಿಸಲಿಕ್ಕೆ ಸಾಧ್ಯವಾಗುತ್ತದೆ, ದೊಡ್ಡ ಕಾರ್ಯಗಳನ್ನ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಅದಕ್ಕಾಗಿ ದಯಮಾಡಿ ದೇವರ ಮಕ್ಕಳೇ ನಾವೆಲ್ಲರೂ ಕೂಡ ದೇವರ ಮಕ್ಕಳಾಗಿದ್ದೇವೆ. ಐಕ್ಯವನ್ನ ನಾವೆಲ್ಲರೂ ಕೂಡ ಏನು ಮಾಡೋಣ? ಕಾಪಾಡುವಂಥವ್ರು, ಕಟ್ಟುವಂಥವರ ಐಕ್ಯವಾಗಿರಲಿಕ್ಕೆ ಪ್ರಯಾಸ ಪಡೋಣ. ಒಂದು ವೇಳೆ ಐಕ್ಯತೆಯನ್ನ ನಾವು ಕಳ್ಕೊಂಡಿವ, ಕೆಡಿಸ್ಕೊಂಡಿವ, ಸೈತಾನ ನಮ್ಮಲ್ಲಿ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ. ಮನೆಗಳಲ್ಲಿ ಕೂಡ ಐಕ್ಯತೆ ಇಲ್ಲದೆ ಹೋದರೆ ಕುಟುಂಬವನ್ನು ಹೊಡೆದು ಆಗಿ ನಾಶ ಮಾಡಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ಮನೆಗಳು ಪ್ರತಿಯೊಂದು ವಿಶ್ವಾಸ ಕುಟುಂಬಗಳು ಐಕ್ಯವಾಗಿರಲಿ. ಸಭೆ, ದೇವರ ಸಭೆ ಬರುವ ನಾವೆಲ್ಲರೂ ಐಕ್ಯವಾಗಿದ್ದು ಸಾಗೋಣ ಅಂತ ಕುಟುಂಬವಾಗಿ ಎಲ್ಲರೂ ಕೂಡ ಕರ್ತನಿಗೆ ಒಪ್ಪಿಸಿಕೊಂಡು ಪ್ರಾರ್ಥನೆ ಮಾಡೋಣ. ದೇವರು ಮಕ್ಕಳನ್ನ ನಾವು ಕರ್ತನಿಗೆ ಒಪ್ಪಿಸಿಕೊಂಡು ಸಹೋದರರು ಒಂದಾಗುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ಗಮ್ಯವಾದದ್ದು, ಮನೋಹರವಾಗಿ ದೇವರ ವಾಕ್ಯದ ದೇವರು ಮಕ್ಕಳು ಒಂದಾಗಿದ್ದರೆ ಅಲ್ಲಿ ಸಮೃದ್ಧತೆ ಇರುತ್ತದೆ, ಆಶೀರ್ವಾದ ಇರುತ್ತದೆ. ದೇವರ ಮಕ್ಕಳು ಒಂದಾಗಿದ್ದರೆ ಅಲ್ಲಿ ಜೀವ ಇರುತ್ತದೆ. ಇವತ್ತು ಜೀವಗಳು ಹೋಗ್ತಾ ಇದ್ದಾರೆ, ಜೀವ ಕಳ್ಕೊಳ್ತಾ ಇದ್ದೀವಿ, ಮನುಷ್ಯರನ್ನು ಕಳ್ಕೊಳ್ತಾ ಇದ್ದೀವಿ. ಮನುಷ್ಯರನ್ನು ನಾವು ದೇವರ ಮಕ್ಕಳು ಸೈತಾನ ನಾಶ ಮಾಡ್ತಾ ಇದ್ದೇವೆ. ಅದು ಕುಟುಂಬದಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು, ನಮ್ಮ ಸಭೆಯಲ್ಲಾಗಿರ್ಬೋದು. ದಯಮಾಡಿ ದೇವರ ಮಕ್ಕಳಾದ ನಿಮ್ಮ ಕುಟುಂಬಗಳಲ್ಲಿ ಆಶೀರ್ವಾದ, ಸಮೃದ್ಧಿ, ದೇವರ ಮಕ್ಕಳು ಸಭೆಯಲ್ಲಿ ಕೂಡ ಜೀವ ಆಶೀರ್ವಾದವಿರುವುದಾಗಲಿ.
ಐಕ್ಯವಾಗಿ ನಾವು ಪ್ರಾರ್ಥನೆ ಮಾಡೋಣ. ಐಕ್ಯವಾಗಿರೋಣ, ಒಂದೇ ಮನಸ್ಸುಗಳನ್ನಾಗಿರೋಣ. ಯೇಸು ಸ್ವಾಮಿ ಪ್ರಾರ್ಥನೆಯಾಗುತ್ತಾರೆ, ತಂದೆ ನಾನು ನೀನು ಒಂದಾಗಿ ಪ್ರಕಾರ ಇವರು ಒಂದಾಗಿರಬೇಕು. ಇವರೆಲ್ಲರೂ ನಿತ್ಯ ಜೀವಕ್ಕೆ ಕರೆಯಲ್ಪಟ್ಟಿದ್ದಾರೆ. ಕಳೆದ ಮಹಿಮೆಯನ್ನು ಹೊಂದಿಕೊಳ್ಳುವವರಾಗಿರಬೇಕೆಂಬ ನನ್ನ ಆಸೆ. ಸೈತಾನನು ಆದಾಮನ ಜೀವಿತದಲ್ಲಿ ಮಹಿಮೆಯನ್ನು ಕಳೆದುಕೊಂಡ. ಆ ಮಹಿಮೆಯನ್ನು ತಿರುಗಿ ಯೇಸುವಿನಲ್ಲಿ ನಾವು ಹೊಂದಿಕೊಳ್ಳಬೇಕಾದರೆ ನಾವೆಲ್ಲರ ಐಕ್ಯವಾಗಿರಬೇಕು. ದೇವರು ಭಕ್ತಿಯನ್ನು ಒಂದು ದಿನ ಕರ್ತನಿಗೆ ನಮ್ಮನ್ನು ಒಪ್ಪಿಸಲು ಪ್ರಾರ್ಥನೆ ಮಾಡಿದೆ. ದಯಮಾಡಿ ಎಷ್ಟು ಮಾತ್ರಕ್ಕೂ ದೇವರ ಮಕ್ಕಳ ಚೆಂದು ಹೋಗಲಿಕ್ಕೆ, ಮನಸ್ಸು ಹೊಡೆದು ಹೋಗಲಿಕ್ಕೆ ಇಷ್ಟಪಡಬೇಡ, ಅವಕಾಶ ಕೊಡಬೇಡ. ದೇವರ ಮಕ್ಕಳಾಗಿ ನಾವೆಲ್ಲರೂ ಒಂದಾಗಿದ್ದು ಮುಂದೆ ಸಾಗ ಪ್ರಾರ್ಥನೆ ಮಾಡೋಣ. ಇದಕ್ಕಾಗಿ ದಿನನಿತ್ಯ ಪ್ರಾರ್ಥನೆಗಳನ್ನು ಮಾಡೋಣ. ಪ್ರತಿಯೊಬ್ಬರ ಮನಸ್ಸು ಸಭೆಯವರೆಲ್ಲರ ಮನಸ್ಸುಗಳಾಗಿ ಒಂದಾಗಿದ್ದು ಪ್ರಾರ್ಥನೆ ಮಾಡುವರಾಗಿ, ಒಂದಾಗಿ ನಡೆಯುವರಾಗಿ, ಒಂದಾಗಿ ಜೀವಿಸುವರಾಗಿದ್ದರೆ ದೇವರು ನಮ್ಮನ್ನು ಆಶೀರ್ವಾದಕ್ಕೆ ನಡೆಸಿ ದೇವರ ಅಭಿವೃದ್ಧಿಗೆ ನಡೆಸ್ತಾ ನಮ್ಮ ಕುಟುಂಬ ಸಭೆಯನ್ನು ಪ್ರಾರ್ಥನೆ ಮಾಡೋಣ. ಪ್ರೀತಿಸುವುದರಲ್ಲಿ ಕಲ್ಯಾಣ ದೇವರೇ ಅಪ್ಪ, ಒಂದು ಕಾವರ್ತಿಯ ದಿನ ನಿನ್ನ ಸಮ್ಮುಖದಲ್ಲಿ ಬಂದು ನಿಮ್ಮನ್ನು ಆಲಿಸುವಂತ ಕೃಪೆ ಭಾಗ್ಯವನ್ನು ಕೊಟ್ಟಿದ್ದಕ್ಕೆ ಆಲಿಸಿಕೊಟ್ಟು ದೇವ ಸಹೋದರರು ಒಂದಾಗಿರುವುದು ಅಪ್ಪ ಎಷ್ಟೋ ಒಳ್ಳೆಯದಾಗಿ, ಅಯ್ಯ ಎಷ್ಟೋ ರಮ್ಯವಾದದ್ದನ್ನಾಗಿ ನಾವು ನೋಡ್ತಾ ಇದ್ದೇವೆ. ಸಹೋದರರು ಒಂದು ಕುಟುಂಬವಾಗಿ ದೇವರಿನ ಮಕ್ಕಳಾಗಿ ನಾವು ಬಂದಿದ್ದೇವೆ. ನಿನ್ನ ರಕ್ತದ ಕೋಟೆ ಒಳಗೆ ನಾವು ಬಂದಿದ್ದೇವೆ. ನಮ್ಮಲ್ಲಿ ಮನಸ್ಸು, ಎರಡು ಮನಸ್ಸುಗಳು, ವೈಮನಸ್ಸುಗಳು, ಕೆಟ್ಟ ಮನಸ್ಸುಗಳು ಕರ್ತನೇ ಅಪ್ಪ, ಪ್ರತಿಯೊಂದು ಕೆಟ್ಟತನ ಮನಸ್ಸು ನಮ್ಮಿಂದ ತೊಲಗಿ ಹೋಗಲಿ. ದೇವ ನಾವೆಲ್ಲರ ಐಕ್ಯವಾಗಿದ್ದು ಮುಂದೆ ನಡೆಯಲಿಕ್ಕೆ ಕೊಡಬೇಕು. ಐಕ್ಯವಾಗಿದ್ದು ಒಂದೇ ಮನಸ್ಸುಗಳನ್ನಾಗಿ ಪ್ರಾರ್ಥಿಸುವಂತ ಮನಸ್ಸನ್ನು ಕೊಡೋದು, ಒಂದಾಗಿದ್ದು ಕರ್ತನಲ್ಲಿ ನಾವು ಜೀವಿಸುತ್ತ ಮುಂದೆ ಸಾಗಲಿಕ್ಕೆ ಸಹಾಯ ಮಾಡಿ. ನಿನ್ನ ಐಕ್ಯವನ್ನು ಕಾಪಾಡಿಕೊಂಡು ಮುಂದೆ ಸಾಗಲಿಕ್ಕೆ ಸಹಾಯ ಮಾಡಪ್ಪ. ನಾವೆಲ್ಲರೂ ಕರ್ತನ ಜಯವನ್ನು ಹೊಂದಲಿಕ್ಕೆ ಸಹಾಯ ಮಾಡಿ. ನಿನ್ನ ಆಶೀರ್ವಾದ ಜೀವವನ್ನು ಕಾಣುವಂತವರಾಗಿ ಮಾಡು ಸ್ವಾಮಿ. ದೇವ ಈ ಒಂದು ದಿನ ಬಂದಂತ ಪ್ರತಿ ಕುಟುಂಬದಲ್ಲಿ ಗಂಡ ಹೆಂಡತಿ ಮಕ್ಕಳ ಕುಟುಂಬಗಳ ಮಧ್ಯದ ಐಕ್ಯವು ಬರಲೆಂಬುದಾಗಿ ಪ್ರಾರ್ಥಿಸ್ತೇನೆ. ಸಭೆಯ ಐಕ್ಯವು ಬರಲೆಂಬುದಾಗಿ ಪ್ರಾರ್ಥಿಸ್ತೇನೆ. ಜೀವವು ಸಮೃದ್ಧಿಯ ಆಶೀರ್ವಾದವನ್ನ ಕಾಣುವಂತವರಾಗಿ ಮಾಡು ಸ್ವಾಮಿ. ಅದನ್ನು ಇಷ್ಟಪಡುವಂತವರಾಗಿ ಮಾಡು ದೇವ. ಇದನ್ನ ಆಜ್ಞೆಯಾಗಿದೆ ಸ್ವಾಮಿ. ದೇವ ನೀನು ಆಶೀರ್ವದಿಸು ದೇವ. ಎಲ್ಲರನ್ನ ಕರಗಳು ಒಪ್ಪಿಸ್ಕೊ ದೇವ. ಎಲ್ಲ ಮಹಿಮೆ, ಎಲ್ಲ ದಾಂತ್ಯ ಪ್ರಭಾವ ಮಾನವು ನಿನ್ನೊಬ್ಬರಿಗೆ ಸಲ್ಲಿಸುತ್ತ ಅತಿ ಬೇಗನೆ ಬರುವ ದೇಶದಿಂದ ನಾಮದಲ್ಲಿ ಪ್ರಾಸ್ಪರಿದ್ದೇವೆ. ದೇವರ ಪ್ರೀತಿ, ಯೇಸು ಕ್ರಿಸ್ತನ ಪರಿಶುದ್ಧಾತ್ಮನ ಸೇರಿದಂತೆಲ್ಲರೂ ಸಭೆಯು ಸೇರಿ ಸದಾ ಐಕ್ಯತೆಯನ್ನು